ಮೊದಲನೇದಾಗಿ ದೇವರಲ್ಲಿ ನಾವು ನೆಲೆಗೊಳ್ಬೇಕು. ಯೇಸುಸ್ವಾಮಿ ಹೇಳ್ತಿದ್ದಾನೆ, ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿಲ್ಲ ಅಂದ್ರೆ ಹೇಗೆ ಫಲ ಕೊಡ್ತದೆ? ಹಲ್ಲೆಲೂಯಾ. ಯೋಚನೆ ಮಾಡಿ. ಹಾಗಾದ್ರೆ ನಿಮ್ಮ ಮುಂದೆ ಒಂದು ವೈರ್ ಐತೆ, ನಮ್ದು ಇಲ್ಲಿ ಮೈಕಿಗೆ ವೈರ್ ಹಾಕಿದ್ದೀವಿ, ಇದರಲ್ಲಿ ಕರೆಂಟ್ ಪಾಸ್ ಆಗ್ತೈತಿ. ಮೈಕ್ ಇದೇನೆ, ಈ ವೈರಲ್ಲಿ ಮಾತಾಡಕ್ ಆಗಲ್ಲ. ಇದು ಬಳ್ಳಿ ಅಂತ ಇಟ್ಕೊಳ್ಳೋಣ, ಇದು ಕೊಂಬೆ ಅಂತ ಇಟ್ಕೊಳ್ಳೋಣ. ಹಲ್ಲೆಲೂಯಾ. ಅರ್ಥ ಐತಿತ್ರ? ಹಾಗಾದ್ರೆ ಈ ವೈರನ್ನ ಈ ಮೈಕಿಗೆ ನಾವು ಜೋಡಣೆ ಮಾಡಿಲ್ಲ ಅಂತ ಅಂದ್ರೆ ಶಬ್ದ ಬರ್ತದ? ಬರಲ್ಲ. ಹಾಗೆ ಪ್ರೇರೆ ದೇವರು ಹೇಳ್ತಿದ್ದಾನೆ, ನಾನು ಬಳ್ಳಿ ನೀವು ಕೊಂಬೆ, ನೀವು ನನ್ನಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ನೀವು ಫಲ ಕೊಡಕ್ಕಾಗಲ್ಲ. ಅಯ್ಯೋ, ಒಂದ್ ಸಾರಿ ಹೋಗಿದ್ದೆ, 2 ಸಾರಿ ಹೋಗಿದೆ, ಏಸಪ್ಪ ನನ್ನನ್ನು ಆಶೀರ್ವಾದ ಮಾಡ್ಬೇಕಾಯ್ತು. ನೀನ್ ಆತನಲ್ಲಿ ನೆಲೆಗೋಗು, ನೀನ್ ದೇವರನ್ನ ಹುಡುಕು, ದೇವರೊಟ್ಟಿಗೆ ಹೋಗು, ಪ್ರಾರ್ಥಿಸು. ಬೆಳಿಗ್ಗೆ ಎದ್ದು ಒಂದು ಅರ್ಧ ತಾಸು ಪ್ರಾರ್ಥನೆ ಮಾಡಕ್ಕಾಗಿ ಸಮಯ ಕೊಡು. ನೀನು ಕುಟುಂಬ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಸಮಯ ಕೊಡು. ಕುಟುಂಬ ಸೇರಿ ದೇವ್ರ ಜೊತೆ ಪ್ರಾರ್ಥನೆ ಮಾಡೋದನ್ನ ಕಲೀರಿ. ಅದು ದೇವರ ಅನ್ಯೋನ್ಯತೆ ತೋರಿಸ್ತದೆ. ಎಷ್ಟು ದಿನ ಮಾಡ್ಬೇಕು? ಪದೇ ಪದೇ ಮಾಡ್ತಾನೆ ಇರ್ಬೇಕು, ದಿನಾಲು ಮಾಡ್ತಾನೆ ಇರ್ಬೇಕು. ನೀನು ದೇವರ ಅನ್ಯೋನ್ಯತೆ ಅದು. ಯಾಕಂದ್ರೆ ಬಳ್ಳಿ ಕೊಂಬೆ ಏನೋ ಒಂದು ವಾರನೋ ಒಂದು ತಿಂಗಳಾದ್ಮೇಲೆ ನಾನು ಸಪ್ರೇಟ್ ಆಗ್ತೀನಿ ಅಂತ ಹೇಳಿ ಸಪ್ರೇಟ್ ಆಗಲ್ಲ. ಆ ಬಳ್ಳಿಲಿ ಇದ್ರೇನೆ ಕೊಂಬೆಗೆ ಯಾವಾಗ ಬೇಕಾದ್ರೂ ಫಲ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ರಂಬೆಗೆ ಆ ಒಂದು ಕೊಂಬೆಗೆ ಬೇಕಾಗಿರುವಂತ ವಿಟಮಿನ್ ಎಲ್ಲವೂ ಕೂಡ ಈ ಬಳ್ಳಿಯಿಂದನೇ ಪಾಸ್ ಆಗೋದು. ಹೌದಲ್ಲ ಪ್ರೇರೆ? ಎರಡನೇದಾಗಿ ದೇವರ ವಾಕ್ಯ ಹೇಳ್ತಿದೆ, ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ದೇವರ ವಾಕ್ಯದ ಅನ್ಯೋನ್ಯತೆ ಇರಬೇಕು. ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲದು, ನಾವು ದೇವರ ವಾಕ್ಯನ ಓದುವವರಾಗಿರ್ಬೇಕು, ದೇವರ ವಾಕ್ಯನ ಕೇಳುವವರಾಗಿರ್ಬೇಕು. ಕೆಲವರು ಚರ್ಚಿಗೆ ಬರ್ತಾರೆ, ಬೈಬಲೇ ಓದಲ್ಲ. ಅಲ್ಲ ಸಹೋದರಿ, ಹೇಳ್ತೈತೆ. ಇನ್ನೊಂದು ಪರಿಸ್ಥಿತಿ ಏನಂದ್ರೆ, ಬೈಬಲ್ ಓದಲ್ಲ, ಮನೇಲಿ ಅವ್ರಿಗೆ ಟೈಮ್ ಏನಲ್ಲ. ವಾಕ್ಯ ಪ್ರಸಂಗ ಮಾಡುವಾಗ ಬೈಬಲ್ ಓದ್ಕೊಂಡು ಕೂತ್ಕೊತಾರೆ, ಚರ್ಚೆಗೆ ಬಂದ್ರೆ ಬೈಬಲ್ ಓದ್ಕೊಂಡು ಕೂತ್ಕೊಳ್ಳೋದು. ನಾವ್ ಹೇಳೋದನ್ನ ನೆನ್ಪಿಡಕ್ಕಿಲ್ಲ, ನಾವ್ ಹೇಳ್ತಿರೋ ಪ್ರಸಂಗ ಕೇಳಲ್ಲ. ಹಲ್ಲೆಲೂಯಾ. ಅವ್ರ ಲಕ್ಷ್ಯ ಏನಾಗಿರ್ತದೆ? ಬೈಬಲ್ ಓದ್ಕೊಳ್ಳೋದು. ಆದ್ರೆ ನಿನ್ ಬಳಿಲೇ ಆಯ್ತಲ್ಲ ಬೈಬಲ್, ಮನೇಲಿ ಓದು, ಅದಕ್ಕಾಗಿ ಟೈಮ್ ಕೊಡು, ಓದು, ಬೈಬಲ್ ಓದು. ಹಲ್ಲೆಲೂಯಾ. ಬೈಬಲ್ ಒಟ್ಟಿಗೆ ಅಂದ್ರೆ ದೇವರ ವಾಕ್ಯದೊಟ್ಟಿಗೆ ನಮ್ಮ ಅನ್ಯೋನ್ಯತೆ ಇರಬೇಕು. ದೇವರ ವಾಕ್ಯದೊಟ್ಟಿಗೆ ನಾವು ಸಮಯ ಕಳಿಬೇಕು. ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯದೊಟ್ಟಿಗೆ ನಾವು ಅನ್ಯೋನ್ಯತೆಯಲ್ಲಿರುವಾಗ ದೇವರ ಚಿತ್ತ ತಿಳ್ಕೋಬಹುದು, ದೇವರ ನಡೆಸುವಿಕೆ ತಿಳ್ಕೋಬಹುದು, ದೇವರ ಪ್ರೀತಿ ತಿಳ್ಕೋಬಹುದು, ದೇವರ ಕಾರ್ಯ ತಿಳ್ಕೋಬಹುದು. ದೇವರು ನಿನಗಾಗಿ ಕರೆದಂತ ದೇವರು ನಿನಗಾಗಿ ಏನು ಆಶೀರ್ವಾದ ಇಟ್ಟವನೆ, ನಿನಗಾಗಿ ಯಾವ ಮಾರ್ಗಗಳು ಇಟ್ಟವನೆ, ಯಾವ ಭವಿಷ್ಯಗಳು ಇಟ್ಟವನೆ. ದೇವರು ನಿನ್ನ ಮೇಲೆ ಶತ್ರು ಬರುವಾಗ ಅದ್ರ ಮೇಲೆ ನಿನಗೆ ಹೆಂಗೆ ಜಯ ಕೊಡ್ತಾನೆ, ಹೆಂಗೆ ನಿನ್ನ ಕುಟುಂಬನ ಕಟ್ಟುತ್ತಾನೆ, ಯಾವ ಸ್ಥಿತಿಯಲ್ಲಿ ನಿನ್ನ ನಡೆಸ್ತಾನೆ, ಅವೆಲ್ಲ ದೇವರ ಒಂದು ಪ್ರಣಾಳಿಕೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ನೀನ್ ದೇವರ ವಾಕ್ಯನ ಓದಬೇಕು ಅಥವಾ ಕೇಳಬೇಕು. ಈ ದೇವರ ವಾಕ್ಯನ ಓದದೆ ಕೇಳದೆ ಹೋದ್ರೆ, ಆ ದೇವರ ವಾಕ್ಯದ ಅನ್ಯೋನ್ಯತೆ ನಿನಗಿಲ್ಲದಿದ್ರೆ ದೇವರ ಬಗ್ಗೆ ನಿನಗೆ ಅರ್ಥ ಆಗಲ್ಲ, ದೇವರ ಗುಣ ನಿನಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದ ಒಟ್ಟಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ವಾರಕ್ಕೊಂದ್ಸಾರಿ ಬೈಬಲ್ ತೆಗೆದು ಓದೋದಲ್ಲ, ಚರ್ಚಿಗೆ ಬಂದಾಗ ಬೈಬಲ್ ತಕೊಂಡು ಕುತ್ಕೊಳ್ಳೋದಲ್ಲ. ದಿನಾಲು ನಾವು ಬೈಬಲ್ ಓದುವವರಾಗಿರ್ಬೇಕು, ದಿನಾಲು ದೇವರ ವಾಕ್ಯನ ಓದುವವರಾಗಿರ್ಬೇಕು. 1 ಅಧ್ಯಾಯ 2 ಅಧ್ಯಾಯ ಓದಿಸುವವರಾಗಿರ್ಬೇಕು. ನಮ್ಗೆ ಓದಕ್ ಬಂದಿಲ್ಲ ಅಂತ ಓದೋ ಮಕ್ಕಳಿಗೆ ಓದವ ನಾ ಕುತ್ಕೊಂಡು ಕೇಳಬೇಕು, ಅದನ್ನ ಕೇಳಿದ್ದನ್ನ ಜ್ಞಾನಿಸ್ಬೇಕು. ಇದೇನು ಹೇಳ್ತೈತಿ ದೇವರ ವಾಕ್ಯದ ಬಗ್ಗೆ ನಾವು ಮನಸ್ಸು ಕೊಡುವಾಗ ಅದರಲ್ಲಿರುವಂತ ಮರ್ಮಗಳು ನಾವು ತಿಳ್ಕೊತೀವಿ. ಎರಡನೇದಾಗಿ ದೇವರ ವಾಕ್ಯದೊಟ್ಟಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ನಾವು ದೇವರ ವಾಕ್ಯನ ಓದದೆ, ದೇವರ ವಾಕ್ಯನ ತಿಳ್ಕೊಳ್ದೆ ಇದ್ರೆ ದೇವರು ನಮಗಾಗಿ ಏನ್ ಆಶೀರ್ವಾದ ಇಟ್ಟವನೆ ಅನ್ನೋದು ಅರ್ಥ ಆಗಲ್ಲ, ದೇವರ ಯೋಜನೆಗಳು ಅರ್ಥ ಆಗಲ್ಲ, ದೇವರು ನಮ್ಮನ್ನು ಹೇಗೆ ಬಲಪಡಿಸ್ತಾನೆ ಅನ್ನೋದು ಅರ್ಥ ಆಗಲ್ಲ. ನಾನು ಇಕ್ಕಟ್ಟಲ್ಲಿ, ಕಣ್ಣೀರಲ್ಲಿ, ಕಷ್ಟದಲ್ಲಿ, ವ್ಯಾಧಿಯಲ್ಲಿ ಹೋಗುವಾಗ ದೇವರು ಹೇಗೆ ಬಾಗಿಲುಗಳು ತೆರಿತಾನೆ, ಹೇಗೆ ಪರಿಹಾರಗಳನ್ನ ದೇವರು ತೆಗೆದುಕೊಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ದೇವರ ವಾಕ್ಯ ಓದೋದ್ರಿಂದ ಅರ್ಥ ಆಗ್ತದೆ. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲರಿಗೆ ವಿರೋಧವಾಗಿ ಗೋಲಿಯಾತನು ಯುದ್ಧಕ್ಕೆ ಬಂದಿದ್ದಾನೆ. ಗೋಲಿಯಾತನು ಫಿಲಿಸ್ಟಿಯರ ಸೈನಾಧಿಪತಿ ಯುದ್ಧಕ್ಕೆ ಬಂದಿದ್ದಾನೆ. ಆತನು ಶಕ್ತಿಶಾಲಿ. ಅವನು 19 ಮೊಳ ಎತ್ತರ ಇದ್ದಾನಂತೆ. ಗೊತ್ತಾ? ದೈತ್ಯ ಮನುಷ್ಯ. ಒಂದೊಂದು ತೋಳುಗಳು ಎಷ್ಟಿಷ್ಟು ದಪ್ಪ ಇದೆ. 40 ದಿನ ಸಮಸ್ಯೆ ಇಸ್ರಾಯೇಲರಿಗೆ. ರಾಜನು ಯುದ್ಧಕ್ಕೆ ಹೋಗಕ್ಕಾಗ್ತಿಲ್ಲ, ಸೈನಿಕರು ಯುದ್ಧಕ್ಕೆ ಹೋಗಕ್ಕಾಗ್ತಿಲ್ಲ, ಹೆದರ್ತಿದ್ದಾರೆ ಅವನೊಬ್ಬನ ಮೇಲೆ ಯುದ್ಧ ಮಾಡಕ್ಕೆ. ದಿನ ಬೆಳಿಗ್ಗೆ ಆಯ್ತು, ಬಂದಿತ್ತೇನೆ, ನಿಂತ್ಕೊಂಡು ರಣರಂಗದಲ್ಲಿ ಕೂಗ್ತಾನೆ, ಕೇಕೆ ಹಾಕ್ತಾನೆ, ಗಂಡ್ ಮಕ್ಳು ಬರಲ್ಲ, ಇಲ್ಲಿ ನೋಡ್ತೀನಿ, ನೀವು ಗಂಡ್ ಮಕ್ಳಾಗಿದ್ರೆ ಬರಲ್ಲ, ನೀವು ನನ್ ಮೇಲೆ ಒಬ್ಬನ್ ಸೋಲ್ಸ್ರಿ ಸಾಕು ಅಂತ ಕರೀತಾನೆ. ಏನ್ ಮಾಡ್ಬೇಕು? ಅವನೊಬ್ಬನಿಗೆ ಹೋಗಿತ್ತಾನೆ, ಯುದ್ಧ ಮಾಡಕ್ ಆಗ್ತಾ ಇಲ್ಲ. ಸೌಲ, ಅವನು ಇಸ್ರಾಯೇಲ್ ಜನಗಳು 40 ದಿನ ಸಮಸ್ಯೆ.
ಅಲ್ಲೆಲ್ಲೂಯ. ದೇವರು ಸೈನ್ಯಗಳ ಅಧಿಪತಿ, ಇಸ್ರಾಯೇಲ್ ದೇವರು ಸೈನ್ಯಗಳ ಅಧಿಪತಿ ಆಗಿದ್ದಾನೆ. ದೇವರೊಂದು ಮಾರ್ಗ ತೆರೀತಾನೆ 40 ದಿನ ಆದ್ಮೇಲೆ. ಏನ್ ಗೊತ್ತಾ? ಕುರಿ ಕಾಯುವಂತ ದಾವಿದ ಬರ್ತಾನೆ. ಈ ಶಬ್ದ ಕೇಳಿತೇನೆ ರೋಷ ಬರ್ತದೆ. ಇವನ್ ಯಾರ ಇವ್ ನೋಡಿದ್ರೆ 16 ವರ್ಷ ಹುಡುಗ, ಅವನ್ ನೋಡಿದ್ರೆ ಹುಟ್ಟದಾಗಿಂದಲೂ ರಣವೀರ. ಅವನ್ ನೋಡಿ ದಾವಿದ ಹೇಳ್ತಾನೆ, ಇವನು ದೇವರ ಸೈನ್ಯವನ್ನ, ದೇವರ ಮಕ್ಕಳನ್ನ ಹೀಯಾಳಿಸ್ತಾನಲ್ಲ ಅವನು ನಾನು ಮೇಲೆ ಎದ್ದು ಕೊಯ್ತೀನಿ ಅಂತ ಬರ್ತಾನೆ. ಅಲ್ಲೆಲ್ಲೂಯ. 40 ದಿನ ಇದ್ದಂತ ಸಮಸ್ಯೆ, ಅಲ್ಲೆಲ್ಲೂಯ, ಒಬ್ಬ ಹುಡುಗನ ಮೂಲಕವಾಗಿ ದೇವರು ಜಯ ಕೊಡ್ತಾನೆ. ಗೋಲಿಯಾತನನ್ನ ದಾವಿದ ಬೀಸುವಂತ ಏನಂತ ಚಾಟ್ರಿ ಬಿಲ್ ಇತ್ತಲ್ಲ, ಅದ್ರ ಮೂಲಕವಾಗಿ ಹೊಡೆದು ಅವನ ಕತ್ತಿನೇ ತೆಗೆದುಕೊಂಡು ಹೋಗಿ ಅವನ ತಲೆನೇ ಕತ್ತರಿಸ್ಕೊ ಬರ್ತಾನೆ. ಸಮಸ್ಯೆ ತೀರ್ತಾ? ದೇವರೊಂದು ಪರಿಹಾರ ಬಾಗಿಲು ತೆಗೆದ್ರ ಇಸ್ರಾಯೇಲ್ರಿಗೆ. ಅಲ್ಲೆಲ್ಲೂಯ. ಇವೆಲ್ಲ ಇದನ್ನ ಓದುವಾಗ ವಾಕ್ಯ ಭಾಗದಲ್ಲಿ ನಮಗೇನ್ ಅನಿಸ್ತದೆ? ನೀನು ಇಂಥ ಪರಿಸ್ಥಿತಿ ಹೋಗ್ತಿದ್ರೆ, ಶತ್ರು ನಿನಗೆ ವಿರೋಧವಾಗಿದ್ರೆ, ನಿನಗೂ ಕೂಡ ದೇವರೊಂದು ಪರಿಹಾರ ಖಂಡಿತ ತೆಗಿತಾನೆ ಅನ್ನೋದು ನಂಬಿಕೆ ಬರ್ತದೆ. ದೇವರ ವಾಕ್ಯ ಓದೋದ್ರಿಂದ ಏನ್ ಬರ್ತದೆ ಅಂದ್ರೆ ವಿಶ್ವಾಸ ಬರ್ತದೆ. ದೇವರ ವಾಕ್ಯ ಕೇಳೋದ್ರಿಂದ ನಂಬಿಕೆ ಬರ್ತದೆ ನಮಗೆ. ಆ ನಂಬಿಕೆ ಯೇಸು ಸ್ವಾಮಿ ಮೇಲೆ ಇಡೋದ್ರಿಂದ ದೇವರ ಅದ್ಭುತಗಳನ್ನ ಕಾಣ್ತೀವಿ. ಅದಕ್ಕೆ ಪ್ರೇರೆ, ನಾವು ದೇವರ ವಾಕ್ಯದೊಟ್ಟಿಗೆ ಅನ್ಯೋನ್ಯತೆ ಇರಬೇಕು. ಕೆಲವರಂತೆ ನಾನು ಬೈಬಲ್ನ 2-3 ಸಾರಿ ಓದ್ಬಿಟ್ಟಿದ್ದೀನಿ, 4-5 ಸಾರಿ ಓದ್ಬಿಟ್ಟಿದ್ದೀನಿ, ಹಾಗಾಗಿ ಎಲ್ಲ ನೆನಪಲ್ಲೈತಿ ಅಂತ ಹೇಳ್ತಾರೆ. ದಿನ ನಾವು ವಾಕ್ಯ ಓದ್ಬೇಕು. ಅಲ್ಲೆಲ್ಲೂಯ. ಯಾಕಂದ್ರೆ ಅದು ಜೀವಿತ ಪುಸ್ತಕ, ಅದು ಪಾಠ ಪುಸ್ತಕ ಅಲ್ಲ. 1ನೇ ಕ್ಲಾಸಲ್ಲಿ ಓದ್ಬಿಟ್ಟು, ಇಲ್ಲ 10ನೇ ಕ್ಲಾಸಲ್ಲಿ ಓದ್ಬಿಟ್ಟು ಈಗ ನಾನು ಇಂಜಿನಿಯರ್ ಮಾಡ್ತಾ ಇದ್ದೀನಿ, ಈಗ ಆ ಪುಸ್ತಕ ಬೇಡ ಅನ್ನಕ್ಕೆ. ಇದು ಜೀವಂತ ಪುಸ್ತಕ, ನೀನು ಜೀವಿತ ಚರಿತ್ರೆ. ಇವತ್ತು ಓದಿದಂತ ಅಧ್ಯಾಯನ ಪುನಃ ನೀನ್ ನಾಳೆ ಓದೋದಾದ್ರೆ ಅದು ಹೊಸದೇ. ಯಾಕಂದ್ರೆ ಅಲ್ಲಿ ಹೊಸ ಯೋಚನೆಗಳು ಕೊಡ್ತಾನೆ ದೇವರು ನಿನಗೂ ನನಗೆ, ಹೊಸ ಆಲೋಚನೆಗಳು, ಹೊಸ ಮಾರ್ಗಗಳು ತೋರಿಸ್ತಾನೆ. ಅಲ್ಲೆಲ್ಲೂಯ. ಅದಕ್ಕಾಗಿ ದಿನೇ ದೇವರ ವಾಕ್ಯ ಹೊಸದಾಗಿ ಹೋಗ್ತದಂತೆ. ಅವನ ಯೋಚನೆ, ಅವನ ಮಾತು, ಅವನ ಸಂತೈಸುವಿಕೆ, ಅವನ ಧೈರ್ಯ, ಅವನು ಕೊಡುವಂತ ದೈವಿಕ ಆಲೋಚನೆಗಳು ಹೊಸದಾಗಿ ಬರ್ತಾ ಇರ್ತದೆ. ಅದಕ್ಕೆ ನಾವು ದಿನ ಓದ್ಬೇಕು ದೇವರ ವಾಕ್ಯನ.